ನೋಡ್ತಾ ಇದ್ದೀವಿ. ಅಡಿಕೆ ಆವಕ ಕುಸಿತ, ಕ್ವಿಂಟಲ್ ಅಡಿಕೆಗೆ 65,000 ರೂಪಾಯಿ ದಾಟಿದ ದರ. ಇನ್ನು ಏರುತ್ತಾ ಅಡಿಕೆ ಬೆಲೆ. ಅಡಿಕೆ ಕ್ವಿಂಟಲ್ಗೆ 65,000 ರೂಪಾಯಿ ದಾಟಿದ್ದು, ಕೊಯ್ಲು ವಿಳಂಬ ಮತ್ತು ಹಳೆಯ ದಾಸ್ತಾನು ಇಲ್ಲದಿರುವುದರಿಂದ ಮಾರುಕಟ್ಟೆಗೆ ಹೊಸ ಅಡಿಕೆ ಆವಕ ಕಡಿಮೆಯಾಗಿ ಇದರಿಂದ ಬೆಲೆ ಏರಿಕೆ ಕಾಣುತ್ತಿದೆ. ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಬೆಲೆ ಇಳಿಯುವ ಪರಂಪರೆ ಮುರಿದು ಈ ವರ್ಷ ಏರಿಕೆ ಕಾಣುತ್ತಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ ಅಡಿಕೆ ಬೆಳೆಗಾರರು ಸಂತಸಗೊಂಡಿದ್ದಾರೆ. ಈ ವಿಡಿಯೋದ ಹೈಲೈಟ್ಸ್. ಅಡಿಕೆಗೆ ಈಗ ಅಧಿಕ ಮಾಸ, ಬೆಲೆಯಲ್ಲಿ ಏರುಮುಖ, ಆವಕ ಕುಸಿತದಿಂದ ಬೆಲೆ ಕಂಡುಕೊಂಡ ಅಡಿಕೆ. ಬಯಲು ಸೀಮೆಯಲ್ಲಿ ಇನ್ನೂ ಮಾರುಕಟ್ಟೆ ಪ್ರವೇಶಿಸಿಲ್ಲ ಹೊಸ ಅಡಿಕೆ, ಪರಿಣಾಮ ಕ್ವಿಂಟಲ್ಗೆ 65,000 ರೂಪಾಯಿ ದಾಟಿದ ದರ. ದುಡ್ಡಿನ ಬೆಳೆ ಅಡಿಕೆ ಏರುಗತಿಯಲ್ಲಿದ್ದು, ಕ್ವಿಂಟಲ್ಗೆ 65,000 ರೂಪಾಯಿ ದಾಟಿದೆ. ಈ ಹೊತ್ತಿಗೆ ಹೊಸ ಆವಕ ಮಾರುಕಟ್ಟೆಗೆ ಕಾಲಿಟ್ಟು ಬೆಲೆ ಮೇಲೆ ಪರಿಣಾಮ ಬೀಳುತ್ತಿತ್ತು. ಆದರೆ ಈಗ ಅಡಿಕೆ ಬೆಳೆಗೆ ಅಧಿಕ ಮಾಸ ಎಂಬಂತಾಗಿದ್ದು, ಕೊಯ್ಲು ಕೂಡ 1 ತಿಂಗಳು ಮುಂದಕ್ಕೆ ಹೋಗಿ ಹೊಸ ಅಡಿಕೆ ಮಾರುಕಟ್ಟೆಗೆ ಬಾರದೆ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂಬ ವಿಶ್ಲೇಷಣೆ ಕೇಳಿ ಬರುತ್ತಿದೆ. ಅಕ್ಟೋಬರ್ ತಿಂಗಳಿಗೂ ಮುನ್ನ ಆವಕ ಇಲ್ಲದೆ ಅಡಿಕೆ ಬೆಲೆ ಕೊಂಚ ಏರಿಕೆ ಆಗುತ್ತಿತ್ತು. ಆದರೆ ಹೊಸ ಅಡಿಕೆ ಮಾರುಕಟ್ಟೆಗೆ ದಾಂಗುಡಿ ಇಟ್ಟ ನಂತರ ಅಕ್ಟೋಬರ್ ತಿಂಗಳ ಹೊತ್ತಿಗೆ ಬೆಲೆ ಇಳಿಕೆ ಆಗುವ ಪರಂಪರೆ ಈವರೆಗೆ ಇತ್ತು. ಆದರೆ ಈ ವರ್ಷ ಪರಂಪರೆ ಮುರಿದಿದೆ. ಅಕ್ಟೋಬರ್ ತಿಂಗಳು ಬಂದರೂ ಬೆಲೆ ಇಳಿಯದೆ ಏರಿಕೆ ಆಗುತ್ತಿದೆ. ಮಾರುಕಟ್ಟೆಯಲ್ಲಿ ಶುಕ್ರವಾರ ಕ್ವಿಂಟಲ್ ರಾಶಿ ಅಡಿಕೆ ಬೆಲೆ ಗರಿಷ್ಠ 65,000 ರೂಪಾಯಿ ಮುಟ್ಟಿದೆ. ಸರಾಸರಿ ಒಟ್ಟು ಬೆಲೆ 62,800 ರೂಪಾಯಿ ದಾಖಲಾಗಿದ್ದು, ಇನ್ನೂ ಬೆಲೆ ಏರಿಕೆ ಆಗಬಹುದು ಎಂದು ಮಾರುಕಟ್ಟೆ ಮೂಲಗಳು ಹೇಳುತ್ತವೆ. ಈ ನಡುವೆ ಕ್ವಿಂಟಲ್ ಹಸಿ ಅಡಿಕೆಯ ಬೆಲೆ 7,700 ರೂಪಾಯಿ ಮುಟ್ಟಿದೆ. ಬಯಲು ಸೀಮೆಯಲ್ಲಿ ಜುಲೈ ಕೊನೆ ವಾರ, ಆಗಸ್ಟ್ ಮೊದಲ ವಾರದಲ್ಲಿ ಅಡಿಕೆಯ ಮೊದಲ ವರ್ಷದ ಕೊಯ್ಲು ಆರಂಭವಾಗುತ್ತಿತ್ತು. ಆದರೆ ಈ ವರ್ಷ ಅಡಿಕೆ ಮಾಗುವುದು ತಡವಾದ್ದರಿಂದ ಕೊಯ್ಲು ಕೊಂಚ ವಿಳಂಬವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಹೊಸ ಅಡಿಕೆ ದೊಡ್ಡ ಮಟ್ಟದಲ್ಲಿ ಮಾರುಕಟ್ಟೆಗೆ ದಾಂಗುಡಿ ಇಡುತ್ತಿತ್ತು. ಆದರೆ ಈ ವರ್ಷ ಬದಲಾಗಿದೆ. ತೋಟಗಳಲ್ಲಿ ಅಕ್ಟೋಬರ್ ಮೊದಲ ವಾರದ ಹೊತ್ತಿಗೆ 2ನೇ ಕೊಯ್ಲು ಕೂಡ ಮುಗಿಯುವ ಹಂತದಲ್ಲಿರುತ್ತಿತ್ತು. ಆದರೆ ಈ ವರ್ಷ ಇನ್ನೂ ಮೊದಲ ಕೊಯ್ಲು ಮುಗಿದು 2ನೇ ಕೊಯ್ಲು ಈಗ ಶುರುವಾಗಿದೆ. ಜೊತೆಗೆ ಉತ್ತಮ ಬೆಲೆ ಇರುವ ಕಾರಣಕ್ಕೆ ಎಲ್ಲರೂ ಅಡಿಕೆ ಮಾರಾಟ ಮಾಡಿರುವುದರಿಂದ ಹಳೆ ಅಡಿಕೆಯ ದಾಸ್ತಾನು ಇಲ್ಲ. ಹಾಗಾಗಿ ಅಡಿಕೆಯ ಡಿಮ್ಯಾಂಡ್ ತಕ್ಕಂತೆ ಮಾರುಕಟ್ಟೆಯಲ್ಲಿ ಆವಕ ಇಲ್ಲ. ಈ ಕಾರಣಕ್ಕೆ ಬೆಲೆ ಏರುಗತಿಯಲ್ಲಿ ಸಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೂ ಬೆಲೆ 65,000 ರೂಪಾಯಿ ದಾಟಿರುವುದು ಉತ್ತಮ. ಅಡಿಕೆ ಬೆಳೆಗಾರರು ಖುಷಿ ವ್ಯಕ್ತಪಡಿಸಿದ್ದಾರೆ. ಇದೇ ಬೆಲೆ ಮುಂದುವರಿಯಲಿ ಎಂದು ಆಶಿಸುವುದರ ಜೊತೆಗೆ ಇನ್ನೂ ಬೆಲೆ ಏರಿಕೆ ಆಗಲಿದೆ ಎಂದು ಆಶಾಭಾವ ವ್ಯಕ್ತಪಡಿಸುವವರು ಇದ್ದಾರೆ. ಅಡಿಕೆ ಬೆಳೆಗಾರರ ಖಜಾನೆ ಇನ್ನಷ್ಟು ಭರ್ತಿ ಆಗಲಿದೆ.